ಜನಪ್ರಿಯ ಶಾಸಕರು ಜನಪ್ರಿಯ ಎಂಪಿ ಅಂತ ಹೇಳಿ ಹೇಳ್ತಿರ್ತೀವಿ. ನನ್ನ ಪ್ರಕಾರ ಜನಪ್ರಿಯ ಯಾರು ಅಂತಂದ್ರ ಜನಪ್ರಿಯ ಅನ್ನುವಂಥ ಪದಕ್ಕೆ ಒಂದು ಗೌರವವನ್ನ ತಂದು ಕೊಟ್ಟಂತವ್ರು ಯಾರು ಅಥವಾ ಅಂಥ ಯೋಗ್ಯ ಯಾರು ಅಂತಂದ್ರ ನನ್ನ ಪ್ರಕಾರ ಇದು ನಾಡಿನ ಯಾವುದೇ ಮೂಲೆಯೊಳಗೆ ಹೋಗಿ ನಿಂತು ರಾಜಕಾರಣ ಅಲ್ಲ, ನಾಡಿನ ಯಾವುದೇ ಮೂಲೆ ಒಳಗೆ ಹೋಗಿ ನಿಂತು ಹಿಂಗ ವೇದಿಕೆ ಮೇಲೆ ನಿಂತ್ರ 10,000 ಜನ ಕೇಕಿ ಹೊಡಿತಾರಲ್ಲ ಅದು ಜನಪ್ರಿಯ ಅಂತ. ಬಹಳ ಜನ ಹೇಳ್ತಾರೆ ಯತ್ನಾಳ್ ಗೌಡರು ಮುಖ್ಯಮಂತ್ರಿ ಆಗಬೇಕು, ಯತ್ನಾಳ್ ಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ನೀವು ಒಂದ್ಸಲ ಆಲೋಚನೆ ಮಾಡಿ, ಈ ರಾಜ್ಯದಲ್ಲಿ ಬಹಳ ಜನ ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಅಕ್ಕಿನಿ ಅಂತೇಳಿ ಗೌಡ್ರ ಹೇಳ್ತಿರ್ತಾರ, ಸುಟ್ಟು ಬಿಟ್ಟು ಹೊಲಿಸ್ಕೊಂಡು ಬಹಳ ಮಂದಿ. ಆದ್ರ ನಾ ಮುಖ್ಯಮಂತ್ರಿ ಅನ್ನುವ ಪದ ಇಟ್ಕೊಂಡು ಅಥವಾ ಡೆಸ್ಟಿನೇಷನ್ ಇಟ್ಕೊಂಡು ಯಾವ ವೇದಿಕೆ ಮೇಲೆ ಹೋಗಿ ನಿಂತರೂ ನಿಸ್ವಾರ್ಥದ ಪ್ರೇಮದ ಸಾಗರವನ್ನ ಕೊಟ್ಟಂತಹ ಪ್ರೀತಿ ನಾಡಿನಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಬಸವರಾಜ ಪಾಟೀಲ್ ಯತ್ನಾಳ್. ಯಾಕೆ ಸಿಕ್ತು ಗೊತ್ತಾ ಗೌಡರಿಗೆ? ಅವ್ರನ್ನ ಕೇಳಿ ಅವ್ರು ಮಾತಾಡುವಾಗ ಹೇಳ್ತಾರೆ, ಅವ್ರಿಗೆ ಯಾಕೆ ಸಿಕ್ತು ಗೊತ್ತಾ? ಇದೇ ವಿಚಾರ ಹೇಳ್ಬೇಕು ನಾವು. ಎದಕ್ಕೆ ಅವ್ರಿಗೆ ಈ ಗೌರವ ಸಿಗ್ತಾ ಇದೆ? ಯಾವ ಊರಿಗೆ ಹೋದ್ರು, ಯಾವ ನಾಡಿಗೆ ಹೋದ್ರು ಮಹಾರಾಷ್ಟ್ರಕ್ಕೂ ಕರೆಸ್ತಾರೆ ಗೌಡ್ರೆ ನೀವೇ ಬರಬೇಕು ಅಂತ, ಆಂಧ್ರಕ್ಕೂ ಕರೆಸ್ತಾರೆ ಗೌಡ್ರೆ ನೀವೇ ಬರಬೇಕು ಅಂತ. ಹಗರಿ ಬೊಮ್ಮನಳ್ಳಿ ಅವ್ರ ಕರೆಯೋದನ್ನು ಬರೋದಲ್ಲ. ಯಾಕೆ ಬರಬೇಕು ಅಂತಾರಂದ್ರೆ ಅವ್ರೊಳಗಿರುವಂತ ಹೃದಯದೊಳಗಿರುವಂತಹ ಅವರ ಚಿತ್ತದೊಳಗಿರುವಂತ ಈ ರಾಷ್ಟ್ರ ಧರ್ಮ, ಹಿಂದೂ ಸನಾತನ ಧರ್ಮ ಏನಿದೆಯಲ್ಲ ಅದಕ್ಕೆ ಗೌರವ ಕೊಡ್ತಾರೆ. ಒಬ್ಬ ವ್ಯಕ್ತಿ ಅಧಿಕಾರದಿಂದ ಬರೋದು ಬಹಳ ದೊಡ್ಡದೇನಲ್ಲ, ಒಬ್ಬ ವ್ಯಕ್ತಿ ಅಧಿಕಾರದಿಂದ ಬರೋದೇನು ದೊಡ್ಡದಲ್ಲ. ಇವತ್ತು ಗೌರವರು ಬರಬೇಕಾದಾಗ ಅವ್ರು ಹಿಂದ ಮುಂದ ಬಂದ ಕಾರು ಇವತ್ತು ಹಗರಿ ಬೊಮ್ಮನಳ್ಳಿ ತುಂಬಿ ತುಳುಕುವಷ್ಟಿರೋ ಪೊಲೀಸರು ನೋಡಿದ್ರ ನಮಗೆ ಯಾವ ಮುಖ್ಯಮಂತ್ರಿ ಪದಾನೂ ಬ್ಯಾಡ್ರಿ, ಇರೋ ಗೌರವಿಗೆ ಹೇಳ್ತಾರ. ನಮ್ಮೆಲ್ಲರ ಹೃದಯವನ್ನ ಅಲಂಕರಿಸಿರುವಂತಹ ಈ ನಾಡಿನ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳೆಲ್ಲ ಒಬ್ಬ ನಾಯಕ ಯಾರು ಅಂದ್ರೆ ಅದು ಯತ್ನಾಳ್ ಗೌಡರು. ಅವರ ಜೊತೆಗೆ ಗೌಡ್ರೆ ಈ ಸಮಾಜ ನಿಮ್ ಜೊತೆಗಿದೆ, ನಿಮ್ ಜೊತೆಗೆ ಯಾವ ಪಾರ್ಟಿಗಳು ನಿಂದ್ರಿಲ್ಲ ನಮಗೇನು ಚಿಂತೆ ಇಲ್ಲ, ನಿಮ್ಮ ಜೊತೆಗೆ ಈ ಪಲ್ಟಿ ಹೊಡೆಯವ್ರು ನಿಂದ್ರಿಲ್ಲದ್ರೂ ಚಿಂತೆ ಇಲ್ಲ, ನಿಮ್ಮ ಜೊತೆಗೆ ನಿಷ್ಕಲ್ಮಶ ಭಾವದ ಪ್ರೀತಿ ಹೊತ್ತವರು ನೀವು ಬೊಮ್ಮನಳ್ಳಿ ಬಂದು ನಿಂತು ನಿಮ್ ಜೊತೆಗೆ ಚೆನ್ನಾಗಿರ್ತಾರ, ಇರ್ತಾರೆ. ಆದ್ರೆ ಒಂದು ಮಜಾ ಅನಿಸ್ತಿರುತ್ತೆ.